ಈ ವಿಷಯನ ಹೇಗೆ ಹೇಳ್ಬೇಕೋ ಗೊತ್ತಿಲ್ಲ, ಎಷ್ಟ್ ಜನಕ್ಕೆ ಹರ್ಟ್ ಆಗುತ್ತೋ ಅದು ಗೊತ್ತಿಲ್ಲ. ಆದ್ರೆ ಇದ್ರೊಳಗೊಂದು ನಿಜ ಇದೆ. ಮೊದ್ಲೆಲ್ಲ ಈ ಸಿನಿಮಾಗಳಲ್ಲಿ ನ್ಯೂ ಕಮ್ಮರ್ ಅಥವಾ ಡೆಬ್ಯುಟೆಂಟ್ ಹೀರೋ ಅಂದ್ರೆ ಮಾಸ್ ಲುಕ್, ಸೂಪರ್ ಸ್ಪೆಷಲ್, ಕ್ಯಾರೆಕ್ಟರ್ ಡೈನಮಿಕ್ ಆಗಿರ್ತಿದ್ರು. ರೀಸೆಂಟ್ ಎರಾದಲ್ಲಿ ನಮ್ಮ ಸ್ಯಾಂಡಲ್ವುಡ್ ನಲ್ಲೂ ಇದೇ ತರದ ಟ್ರೆಂಡ್ ಇದೆ. ಹೀರೋ ಅಂದ್ರೆ ಹೀಗೆ ಇರಬೇಕು, ಡ್ಯಾನ್ಸು, ಫೈಟು, ಆಟಿಟ್ಯೂಡು, ಮಾಸ್ ಡೈಲಾಗು ಇದ್ರೇನೆ ಅವನನ್ನ ಪರ್ಫೆಕ್ಟ್ ಹೀರೋ ಮೆಟೀರಿಯಲ್ ಅಂತ ಅನ್ನೋದು. ಬಟ್ ಜನರಿಗೆ ಇದೇ ತರದ ಕ್ಯಾರೆಕ್ಟರ್ ನೋಡಿ ಸ್ವಲ್ಪ ಮಟ್ಟಿಗಾದ್ರೂ ಬೋರ್ ಆಗಿರ್ಲೇಬೇಕಲ್ವಾ? ಸದ್ಯದ ಸ್ಯಾಂಡಲ್ವುಡ್ ನಲ್ಲಿ ಈ ಪರಿಸ್ಥಿತಿ ಇದೆಯಾ? ಎಲ್ಲಾ ನ್ಯೂ ಕಮ್ಮರ್ಗಳು ಮಾಸ್ ಹೀರೋ ಆಗೋ ಬರ್ದಲ್ಲೇ ತಮ್ಮನ್ನ ರೆಡಿ ಮಾಡ್ಕೋತಾ ಇದಾರೆ. ಹೆಚ್ಚಾಗಿ ರೊಟೀನ್ ಕಮರ್ಷಿಯಲ್ ಮೂವಿ ಮಾಡೋದ್ರಲ್ಲೇ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದಾರೆ. ಅವರಿಗೆ ಸೂಪರ್ ಹ್ಯೂಮನ್ ಸ್ಟಂಟ್ಗಳು ತಮ್ಮ ಹೀರೋ ಕ್ಯಾರೆಕ್ಟರ್ಗೆ ಬೇಕು. ಎಂತ ಹುಡುಗಿಯನ್ನ ಕೂಡ ತನ್ನ ಲುಕ್ಸ್, ಆಟಿಟ್ಯೂಡ್ ಇಂದ ತನ್ನ ಕಡೆಗೆ ಸೆಳೆಯೋ ಹಾಗೆ ಮಾಡುವಂತಹ ಕ್ಯಾರೆಕ್ಟರ್ಗಳು ಬೇಕು. ಹೀರೋ ಅಂದ್ರೆ ಸೂಪರ್ ನ್ಯಾಚುರಲ್ ಪವರ್ ಇರೋನು ಅಂತ ಒಪ್ಕೊಂಡಿದ್ದಾರೆ. ಇದು ಎಲ್ಲಾ ಇಂಡಸ್ಟ್ರಿಯಲ್ಲೂ ಇದೆ. ಜನರಿಗೆ ನಿಜವಾಗಿ ಈಗ ಬೇಕಾಗಿರೋದು ಅವ್ರು ನೋಡ್ತಾ ಇರುವಂತಹ ಫಿಲಮ್ ಅವ್ರಿಗೆ ಫಿಲಮ್ ಅಂತ ಅನಿಸ್ಬಾರ್ದು, ಏನೋ ಡಿಫ್ರೆಂಟ್ ಆಗಿರಬೇಕು, ತುಂಬಾ ರಿಯಲಿಸ್ಟಿಕ್ ಆಗಿರಬೇಕು. ಕೆಲವು ಯಂಗ್ ಟ್ಯಾಲೆಂಟ್ಗಳು ಈ ದಾರಿಯಲ್ಲಿ ಹೋಗದೆ ತಮ್ಮದೇ ಆದಂತಹ ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಇವರು ಚೂಸ್ ಮಾಡುವಂತಹ ಹೀರೋ ಕ್ಯಾರೆಕ್ಟರ್ಗಳು ನಿಮ್ ತರ ತುಂಬಾ ನ್ಯಾಚುರಲ್ ಆಗಿರ್ತಾರೆ. ಅವ್ರಿಗೆ ಭಯಾನೂ ಇರುತ್ತೆ, ಮುಜುಗರ ಇರುತ್ತೆ, ಇನ್ನೋಸೆನ್ಸ್ ಇರುತ್ತೆ. ಇದು ಮುಂಚೆ ಕಮರ್ಷಿಯಲಿ ಸ್ವಲ್ಪ ಕಡಿಮೆ ಸಕ್ಸಸ್ ಅನ್ನ ಕೊಡ್ತಾ ಇತ್ತು. ಬಟ್ ಈಗ ಆ ತರ ಕ್ಯಾರೆಕ್ಟರ್ ಹಂಗಲ್ಲ. ಈ ರೂಟೆಡ್ ಕ್ಯಾರೆಕ್ಟರ್ಗಳು, ರೂಟೆಡ್ ಸಿನಿಮಾಗಳನ್ನ ಜನ ತುಂಬಾನೇ ಬೆಳೆಸ್ತಾ ಇದ್ದಾರೆ. ಇದರಿಂದ ಈ ತರದ ಜಾನರ್ ಫಿಲ್ಮ್ ಮೇಕರ್ ಗಳ ಪಾಲಿಗೆ ಫೇವರೇಟ್ ಆಗ್ಬಿಟ್ಟಿದೆ. ಕಾರಣ ಒಂದೇ, ಲೋ ಬಜೆಟ್ ಜೊತೆಗೆ ಹೈ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ಲೈಕ್ ಟೂರಿಸ್ಟ್ ಫ್ಯಾಮಿಲಿ ತರ. ಹಿಂದಿನ ವಿಡಿಯೋದಲ್ಲಿ ಅಭಿಷನ್ ಜೀವಿಂತ್ ಅವರ ಟೂರಿಸ್ಟ್ ಫ್ಯಾಮಿಲಿ ಹೇಗೆ ಹಿಟ್ ಆಯ್ತು ಅಂತ ಹೇಳಿದ್ವಿ. ಅವರ ಜೀವನದ ಅನ್ಟೋಲ್ಡ್ ಸ್ಟೋರಿಯನ್ನ ಕೂಡ ಹೇಳಿದ್ವಿ. ನೋಡಿಲ್ಲ ಅಂದ್ರೆ ವಿಸಿಟ್ ಮಾಡಿ, ಚೆನ್ನಾಗಿದೆ. ಅದರಲ್ಲಿ ಈ ಲೋ ಬಜೆಟ್ ಮೂವೀಸ್ ಮತ್ತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದೀನಿ. ನಾನು ಯಾಕೆ ಈ ಯಂಗ್ ಟ್ಯಾಲೆಂಟು, ಲೋ ಬಜೆಟ್, ಹೈ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ಈ ರೂಟೆಡ್ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 4 ಪಾಯಿಂಟ್ಗೆ ಸರಿ ಹೊಂದುವಂತಹ ಒಬ್ಬ ಸ್ಪೆಷಲ್ ಟ್ಯಾಲೆಂಟ್ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಅವರೇ ನಸ್ಲಿನ್ ಕೆ ಗಫೂರ್. ಇವ್ರ ಬಗ್ಗೆ ಮೋಸ್ಟ್ ಆಫ್ ದ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಪ್ರೇಮಲು ಮೂವಿ ಹೀರೋ ಅಂದ್ರೆ ಕೆಲವರು ಕಂಡುಹಿಡಿತಾರೆ. ಮತ್ ಕೆಲವರು ಮಲಯಾಳಂನ ಸೂಪರ್ ಹಿಟ್ ಮೂವಿ ಲೋಕ ಚಾಪ್ಟರ್ ನಲ್ಲಿ ನಾನು ಇವನ್ನ ನೋಡಿದೀನಿ ಅಂತ ಹೇಳ್ತಾರೆ. ಬನ್ನಿ, ಏನಿವ್ರ ಕತೆ, ಯಾಕೆ ಇವರು ಸ್ಪೆಷಲ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಅವರ ಅನ್ಟೋಲ್ಡ್ ಸ್ಟೋರಿಗೆ ಸ್ವಾಗತ. ನಸ್ಲಿನ್ ಹುಟ್ಟಿದ್ದು ಕೇರಳದ ಕೊಡಂಗಲ್ಲೂರ್ ಅನ್ನುವಂತಹ ಪುಟಾಣಿ ಹಳ್ಳಿಲಿ. ತಾನಾಯ್ತು, ತನ್ನ ಸ್ಟಡೀಸ್ ಆಯ್ತು, ಅಷ್ಟಲ್ಲೇ ಸುತ್ತಾ ಇದ್ದಂತಹ ನಸ್ಲಿನ್ PU ಮುಗಿದ್ಮೇಲೆ ಶ್ರೀ ನಾರಾಯಣ ಗುರುಕುಲಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಸೇರ್ಕೋತಾರೆ. ಬರ್ತಾ ಬರ್ತಾ ನಸ್ಲಿನ್ಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿ ಒಂದ್ ಹುಡುಗಿ ಬಲೆಯಲ್ಲಿ ಬೀಳ್ತಾನೆ. ಅವಳ ಹೆಸರೇ ಅಭಿನಯ. ಅವಳು ಎಷ್ಟು ಇಷ್ಟ ಆಗ್ತಾಳೆ ಅಂತಂದ್ರೆ ಅವಳಿಗೋಸ್ಕರ ಓದೋದನ್ನೇ ನಿಲ್ಸ್ಬಿಡ್ತಾನೆ. ಆ ಅಭಿನಯ ಮುಂದೆ ನಸ್ಲಿನ್ ಲೈಫ್ ಅನ್ನ ಕಲರ್ಫುಲ್ ಆಗಿ ಮಾಡ್ಬಿಡ್ತಾಳೆ. ಇಡೀ ಇಂಡಿಯಾನೇ ನಸ್ಲನ್ ಕಡೆಗೆ ನೋಡೋ ಹಾಗೆ ಮಾಡ್ತಾಳೆ. ಆ ಅಭಿನಯಳಿಗೆ ಇನ್ನೊಂದು ಹೆಸರೇನ್ ಗೊತ್ತಾ? ಆಕ್ಟಿಂಗ್ ಅಂತ. ಎಲ್ರಿಗೂ ಈ ತರದ ಹುಡುಗಿ ಸಿಗ್ಬೇಕಲ್ವಾ? ಚೆನ್ನಾಗಿರುತ್ತೆ, ಜೀವನ ಉದ್ಧಾರ ಆಗೋಗುತ್ತೆ. ಈ ವಿಚಾರದಲ್ಲಿ ನಸ್ಲನ್ ತುಂಬಾನೇ ಲಕ್ಕಿ ಅಂತ ಅನ್ಬೋದು. ಯಾಕಂದ್ರೆ ಜಸ್ಟ್ 19 ವರ್ಷಕ್ಕೆ ಆಕ್ಟರ್ ಆಗ್ತಾರೆ. ಯಾವುದೇ ಸಕ್ಸಸ್ಫುಲ್ ಮೂವಿ ಮಾಡ್ಬೇಕು ಅಂದ್ರೆ ಕಾಸ್ಟಿಂಗ್ ಪರ್ಫೆಕ್ಟ್ ಆಗಿರ್ಬೇಕು. ರೈಟ್ ಕಾಸ್ಟಿಂಗ್ ಮಾಡಿದ್ರೆ ಸಿನಿಮಾದ ಅರ್ಧ ಕೆಲಸ ಮುಗ್ದಂಗೆ ಅಂತಾರೆ ನಮ್ಮ ಜಕ್ಕಣ್ಣ SS ರಾಜಮೌಳಿ. ಇದು ಕಾಸ್ಟಿಂಗ್ ಇರುವಂತಹ ತಾಕತ್ತು. ಬಟ್ ಕಾಸ್ಟಿಂಗ್ ಮಾಡುವಾಗ್ಲೂ 2 ಇಂಪಾರ್ಟೆಂಟ್ ವಿಷಯ ಇದೆ. ಅದೇ ಸ್ಟೈಲ್ ಅಂಡ್ ಸಬ್ಸ್ಟೆನ್ಸ್. ಇಲ್ಲಿ ಸ್ಟೈಲ್ ಅಂದ್ರೆ ಅಪಿಯರೆನ್ಸ್, ಮತ್ತೆ ಸಬ್ಸ್ಟೆನ್ಸ್ ಅಂದ್ರೆ ಕಂಟೆಂಟ್ ಅಂಡ್ ಟ್ಯಾಲೆಂಟ್. ಇವೆರಡರ ಬ್ಲೆಂಡ್ ಇದ್ರೆ ಮಾತ್ರ ಸಕ್ಸಸ್ಫುಲ್ ಆಕ್ಟರ್ ಆಗೋದಕ್ಕೆ ಸಾಧ್ಯ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಳ್ಳೆ ಲುಕ್ ಇರಬೇಕು, ಜೊತೆಗೆ ಆಕ್ಟಿಂಗ್ ಟ್ಯಾಲೆಂಟ್ ಅದಕ್ಕಿಂತ ಜಾಸ್ತಿ ಇರಬೇಕು. ಈ ವಿಷಯ ಇಲ್ಲಿ ಯಾಕೆ ಬಂತು ಅಂತ ಅನ್ಕೊಂಡಿದೀರಾ? ನೆಸ್ಲಿನ್ ಅವರು 2019ರಲ್ಲಿ ತಾನೇರ್ ಮಾರ್ತನ್ ದಿನಗಲ್ ಮೂವಿ ಆಡಿಷನ್ಗೆ ಹೋಗ್ತಾರೆ. ಅದರ ಡೈರೆಕ್ಟರ್ ಮೆಲ್ವಿನ್ ಅನ್ನುವಂತಹ ಕ್ಯಾರೆಕ್ಟರ್ಗೆ ನಸ್ಲಿನ್ ಅನ್ನ ಚೂಸ್ ಮಾಡ್ತಾರೆ. ಇಲ್ಲಿ ಆಶ್ಚರ್ಯ ಆಗೋ ವಿಷಯ ಏನಪ್ಪಾ ಅಂತಂದ್ರೆ, ನಸ್ಲಿನ್ ಸಿಂಗಲ್ ಡೈಲಾಗ್ ಹೇಳ್ದೆ, ಒಂದು ಆಕ್ಟಿಂಗ್ ಬಿಟ್ ಕೊಡದೆ ಸೆಲೆಕ್ಟ್ ಆಗ್ತಾರೆ. ಜಸ್ಟ್ ಲುಕ್ ನೋಡಿ ಇವ್ರನ್ನ ಮೆಲ್ವಿನ್ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೇಮ್ ಇದೇ ತರಾನೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಲ್ಲಿ ರಿಷಬ್ ಶೆಟ್ರು ಪ್ರವೀಣಾ ಕ್ಯಾರೆಕ್ಟರ್ಗೆ ಆಯ್ಕೆ ಮಾಡೋದು. ಅಲ್ಲೂ ಕೂಡ ಆಡಿಷನ್ ಕೊಟ್ಟೇ ಇರ್ಲಿಲ್ಲ. ಮತ್ ಹೇಗೆ ಇವ್ರು ಸೆಲೆಕ್ಟ್ ಆದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಜಸ್ಟ್ ಲುಕ್ ಇಂದಾನೆ. ಇವೆರಡು ಕ್ಯಾರೆಕ್ಟರ್ಗಳು ನೋಡಿ ಎಕ್ಸಲೆನ್ಸ್ ಆಗಿದೆ, ಜನರಿಗೆ ಇಷ್ಟ ಕೂಡ ಆಗಿದೆ. ಬಟ್ ಇಲ್ಲಿ ಮೂಡುವಂತಹ ಕ್ವಶನ್ ಏನಂದ್ರೆ, ಡೈರೆಕ್ಟ್ರು ಒಂದು ಪಾತ್ರಕ್ಕೆ ಒಬ್ಬನನ್ನ ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ? ಈ ಪ್ರಶ್ನೆನ ನಿಮ್ಗೆ ಬಿಡ್ತೀನಿ. ಇದಕ್ಕೆ ಆಪ್ಟ್ ಆಗಿ ಎಕ್ಸ್ಪ್ಲೇಷನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಮಿಂಗ್ ಬ್ಯಾಕ್ ಟು ಮೇನ್ ಟಾಪಿಕ್, ನೆಸ್ಲಿನ್ ಅವರ ಫಸ್ಟ್ ಕ್ಯಾರೆಕ್ಟರ್ ಮೆಲ್ವಿನ್ ಜನರಿಗೆ ಸಖತ್ ಇಷ್ಟ ಆಯ್ತು. ಜನ ಇವರ ಕಾಮಿಡಿ ಪಂಚ್ಗೆ ನಕ್ಕು ಹೊಟ್ಟೆ ನೋವು ಬರ್ಸ್ಕೊಂಡ್ರು. ಅದಾದ್ಮೇಲೆ ಅಂತದ್ದೇ ಫನ್ನಿ ಕಿಡ್ ಕ್ಯಾರೆಕ್ಟರ್ ಗಳ ಆಫರ್ ಬಂದ್ವು. ಬಟ್ ನೆಸ್ಲಿನ್ ತಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಮೇಲೆ ಸ್ಟ್ರಾಟಜಿಕ್ ಪ್ರೆಸಿಷನ್ ಅನ್ನ ತಗೋತಾರೆ. ತಮ್ಮ ಆಕ್ಟಿಂಗ್ ಪೊಟೆನ್ಶಿಯಲ್ ತಿಳ್ಕೊಳ್ಳೋದಕ್ಕೆ ಇಂಟೆನ್ಸಿವ್ ಕ್ಯಾರೆಕ್ಟರ್ ಗಳನ್ನ ಮಾಡಿದ್ರು. ವರಾನೆ ಆಯುಷ್ ಮುಂಡ್ ಕೃತಿ, ಹೋಮ್ ಮತ್ತು ಜೋಜೋ ಅಲ್ಲಿ ತಮ್ಮ ರಿಯಲ್ ಪೊಟೆನ್ಶಿಯಲ್ ಅನ್ನ ಜನರಿಗೆ ಜೊತೆಗೆ ಮೂವಿ ಮೇಕರ್ಸ್ಗೆ ತೋರಿಸಿದ್ರು. ಇಲ್ಲಿವರೆಗೆ ಒಂದು ಲೆಕ್ಕ ಆದ್ರೆ ನೆಸ್ಲಿನ್ ಲೈಫ್ ಅಲ್ಲಿ ಇನ್ಮೇಲೆ ಒಂದು ಲೆಕ್ಕ. 2024ರಲ್ಲಿ ಪ್ರೇಮಲು ಅನ್ನುವಂತಹ ಮೂವಿಲಿ ಲೀಡ್ ಆಗಿ ಕಾಣಿಸ್ಕೊಂಡ್ರು. ನಿಧಾನಕ್ಕೆ ಹೋಗ್ತಿದ್ದ ಇವರ ಫಿಲಂ ಕೆರಿಯರ್ ಸಡನ್ ರಾಕೆಟ್ ಸ್ಪೀಡ್ ಅಲ್ಲಿ ಹೋಗೋದಕ್ಕೆ ಶುರುವಾಗುತ್ತೆ. ಈ ಮೂವಿನ ಕೆಲವೊಬ್ರು ಇದನ್ನ ಮಲಯಾಳಂ ಕಲ್ಚರಲ್ ಫಿನಾಮಿನಾನ್ ಅಂತ ಕರೆದ್ರು. 3 ಕೋಟಿ ಹಾಕಿ ಬಾಚಿದ್ದು ಬರೋಬ್ಬರಿ 136 ಕೋಟಿ.
ಅವಾಗ ಅವ್ರ ಏಜ್ ಎಷ್ಟು ಗೊತ್ತಾ? ಜಸ್ಟ್ 23. ಏನ್ರಿ ಬರೀ 23 ಏಜ್ಗೆ 100 ಕೋಟಿ ಕ್ಲಬ್ ಸೇರುವಂತಹ ಮೂವಿ ಮಾಡಿದ್ದಾರೆ ಅಂತಂದ್ರೆ ಜಸ್ಟ್ ಅಪ್ರಿಶಿಯೇಟ್ ಹಿಮ್. ಅವರ ನೆಕ್ಸ್ಟ್ ಕಮರ್ಷಿಯಲ್ ಹಿಟ್ ಅಂದ್ರೆ ಅದು ಲೋಕ ಚಾಪ್ಟರ್ 1. ಕಲ್ಯಾಣಿ ಪ್ರಿಯದರ್ಶಿನಿ ಅಂಡ್ ನೆಸ್ಲನ್ ಕಾಂಬೋ ಜಸ್ಟ್ ಫ್ಯಾಂಟಾಸ್ಟಿಕ್. 30 ಕೋಟಿ ಹಾಕಿ 300 ಕೋಟಿ ಹಂಗೆ ಎರಡು ಕೈಯಲ್ಲೂ ಬಾಚ್ಕೊಂಡ್ಬಿಡ್ತು. 2 ಮಲಯಾಳಂನ ಹೈಯೆಸ್ಟ್ ಗ್ರಾಸರ್ ಮೂವಿಗಳು. ಆಮೇಲೆ ಬಂತು ನೋಡಿ ಇವರ ನೆಕ್ಸ್ಟ್ ಮೂವಿ ಅಲಪುಳ ಜಿಮ್ಖಾನ. ನಾನಂತೂ ಎಷ್ಟು ಸಲ ನೋಡಿದ್ರು ಲೆಕ್ಕ ಇಲ್ಲ. ಅವರ ಜೋಜೋ ಕ್ಯಾರೆಕ್ಟರ್ ನನ್ನ ಆಲ್ ಟೈಮ್ ಫೇವ್ರೇಟ್. ಬರೀ 12 ಕೋಟಿ ಹಾಕಿ ಅದರ 6 ಪಟ್ಟು 72 ಕೋಟಿನ ಲೂಟಿ ಮಾಡಿದ್ರು. ಅಲ್ಲ ಗುರುವೆ, ಇವ್ರೇನ್ ಕಡಿಮೆ ಬಜೆಟ್ ಹಾಕಿ ಜಾಸ್ತಿ ಕಲೆಕ್ಷನ್ ಮಾಡುವಂತಹ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದಾರ, ಏನ್ ಕತೆ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ಒಂದಂತೂ ನಿಜ, ನಸ್ಲಿನ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಸೂಪರೋ. ಇಷ್ಟೆಲ್ಲ ಫೇಮಸ್ ಆದ್ಮೇಲೆ ಹೇಟರ್ಸ್ ಸುಮ್ನೆ ಇರ್ತಾರ? ನಸ್ಲಿನ್ ಅವರ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಮೋದಿಜಿ ಅವರ ಬಗ್ಗೆ ಡಿ ಗ್ರೇಡ್ ಕಮೆಂಟ್ ಅನ್ನ ಮಾಡ್ತಾರೆ. 2025ರಲ್ಲಿ ಇವ್ರ ಮೇಲೆ ನಾರ್ಮಲೈಸಿಂಗ್ ಡ್ರಗ್ ಯೂಸ್ ಅನ್ನೋದ್ರ ಮೇಲೆ ಹೇಟ್ ಕ್ಯಾಂಪೈನ್ ಸ್ಟಾರ್ಟ್ ಆಯ್ತು. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಇವರು ಹೈ ಸ್ಯಾಲರಿ ಪಡಿತಾ ಇದ್ದಾರೆ ಅನ್ನುವಂತಹ ರೂಮರ್ಸು. ಪ್ರೇಮಲು 2ಗಾಗಿ ನಸ್ಲನ್ ಮತ್ತೆ ಪ್ರೊಡ್ಯೂಸರ್ ಮಧ್ಯೆ ಗಲಾಟೆ ಆಯ್ತು, ಹಾಗಾಗಿ ಸಿನಿಮಾ ನಿಂತೋಯ್ತು ಅನ್ನುವಂತಹ ರೂಮರ್ಸ್ಗಳು. ಹೇಟರ್ಸ್ ಅವರು ಪಾಡಿಗೆ ಕೆಲಸ ಮಾಡ್ಲಿ ಅಂತ ನಸ್ಲನ್ ಈ ಕಡೆ ತಮ್ಮ ಟ್ಯಾಲೆಂಟ್ ಮುಖಾಂತರ ಜನರ ಮನಸ್ಸನ್ನ ಕದೀತಾನೆ ಇದ್ದಾರೆ. ಈ ಯಂಗ್ ಟ್ಯಾಲೆಂಟ್ಗೆ 2022ರಲ್ಲಿ ಸೈಮಾ ಬೆಸ್ಟ್ ಕಾಮಿಡಿಯನ್ ಆಫ್ ದ ಇಯರ್ ಮಲಯಾಳಂ ಅನ್ನೋ ಅವಾರ್ಡ್ ಇವ್ರಿಗೆ ಸಿಕ್ಕಿದೆ. ನೆನಪಿರ್ಲಿ, ಅವರಿಗೆ ಆಗ 22 ವರ್ಷ ಮಾತ್ರ. ಇವರ ಬತ್ತಳಿಕೆಯಲ್ಲಿ ಮುಂದಿನ ಪ್ರಾಜೆಕ್ಟ್ ಗಳ ಲಿಸ್ಟೇ ಇದೆ. ಮಾಲಿವುಡ್ ಟೈಮಸ, ತಮಿಳಿನಲ್ಲಿ ಸೂರ್ಯ 47, ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಪ್ರೇಮಲು 2 ಅಂಡ್ ತೋರ್ಪೆಡೋ. ಈ ಎಲ್ಲಾ ಮೂವಿನೂ ನೆಸ್ಲನ್ಗೆ ಒಳ್ಳೆ ನೇಮ್ ಫೇಮ್ ತಂದ್ಕೊಡ್ಲಿ. ಇದಾಗಿತ್ತು ನೆಸ್ಲನ್ ಅವರ ಲೈಫ್ ನ ಕಿರುನೋಟ. ಇವರ ಯಾವ ಮೂವಿ ನಿಮಗೆ ತುಂಬಾ ಇಷ್ಟ, ಹಾಗೂ ಇವ್ರು ಯಾತಕ್ಕೆ ನಿಮಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾವ ನಟ ಅಥವಾ ಯಾವ ಟೆಕ್ನಿಷಿಯನ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತ ಆಸೆ ಇದೆ ಅವ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಯಾವ ಕಮೆಂಟು ಜಾಸ್ತಿ ಬರುತ್ತೋ ಅವ್ರ ಬಗ್ಗೆ ಕೂಡ ನಾನು ಅನ್ಟೋಲ್ಡ್ ಸ್ಟೋರಿಯನ್ನ ಮಾಡ್ತೀನಿ. ಸೈನಿಂಗ್ ಆಫ್, ಮನು.